ಎಲ್ರಿಗೂ ನಮಸ್ಕಾರ. ಕ್ರಿಸ್ಮಸ್ ಕಥೆ ಈ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಮೂಡುತ್ತೆ ಅಲ್ವಾ? ಹೌದು. ಕೊಟ್ಟಿಗೆ, ಮರಿಯಳು, ಮಗು ಯೇಸು. ಹೌದು. ಜ್ಞಾನಿಗಳು, ಕುರುಬರು, ಈ ಎಲ್ಲದರ ಮಧ್ಯ ಒಬ್ಬ ವ್ಯಕ್ತಿ ಆಕ್ಚುಲಿ ಸ್ವಲ್ಪ ಹಿನ್ನೆಲೆಯಲ್ಲೇ ಉಳಿದುಬಿಡ್ತಾನೆ. ಜೋಸೆಫ್. ನಿಖರವಾಗಿ ಜೋಸೆಫ್ ಕಥೆಯ ಒಂದು ಪ್ರಮುಖ ಭಾಗ. ಆದರೂ ಅವನ ಬಗ್ಗೆ ನಾವು ಅಷ್ಟಾಗಿ ಮಾತಾಡೋದಿಲ್ಲ. ನಿಜ. ಅವನ ದೃಷ್ಟಿಕೋನದಿಂದ ಕಥೆ ನೋಡೋದೇ ಕಡಿಮೆ. ಅದನ್ನೇ ಇವತ್ ನಾವು ಬದಲಾಯಿಸೋಣ ಅಂತಿದ್ದೀವಿ. ನಮ್ಮ ಹತ್ರ ಮತ್ತಾಯನ ಶುಭ ಸಂದೇಶದ ಮೊದಲನೇ ಅಧ್ಯಾಯದ ಒಂದು ವಿಶ್ಲೇಷಣೆ ಇದೆ. ಅದು ಜೋಸೆಫನ ಮೇಲೇನೇ ಹೆಚ್ಚು ಗಮನ ಕೊಡುತ್ತೆ. ಅಂದ್ರೆ ಮರಿಯಳಿಗಿಂತ ಹೆಚ್ಚಾಗಿ ಜೋಸೆಫ್ ಇಲ್ಲಿ ಕೇಂದ್ರಬಿಂದು. ಹೌದು. ಆತ ಎದುರಿಸಿದ ಧರ್ಮ ಸಂಕಟ, ಅವನ ಮನಸ್ಸಿನೊಳಗಿನ ಹೋರಾಟ ಮತ್ತು ಆತ ತೆಗೆದುಕೊಂಡ ಒಂದು ನಿರ್ಧಾರ, ಅದು ಇಡೀ ಇತಿಹಾಸದ ದಿಕ್ಕನ್ನೇ ಹೇಗೆ ಬದಲಾಯಿಸಿತು ಅಂತ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಿದ್ರೆ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ಕಥೆ ಶುರುವಾಗೋದೇ ಆಕ್ಚುಲಿ ಒಂದು ದೊಡ್ಡ ಬಿಕ್ಕಟ್ಟಿನಿಂದ. ಹೌದು, ಒಂದು ವೈಯಕ್ತಿಕ ಬಿಕ್ಕಟ್ಟು. ದಾವೀದನ ವಂಶದ ಜೋಸೆಫ್, ಅವನಿಗೆ ಮರಿಯಳ ಜೊತೆ ಮದುವೆ ನಿಶ್ಚಯ ಆಗಿದೆ. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಆ ಕಾಲದಲ್ಲಿ ನಿಶ್ಚಿತಾರ್ಥ ಅಂದ್ರೆ ಇವಾಗಿಂತರ ಸುಲಭದ ವಿಷಯ ಅಲ್ಲ. ಖಂಡಿತ ಅಲ್ಲ. ಅದೊಂದು ರೀತಿ ಕಾನೂನುಬದ್ಧ ಒಪ್ಪಂದ. ಮದುವೆಯಷ್ಟೇ ಗಂಭೀರ. ಸರಿ, ಎಲ್ಲವೂ ಸರಿಯಾಗಿದೆ ಅಂತ ಅಂದ್ಕೊಳ್ಳುವಾಗಲೇ ಜೋಸೆಫಿಗೆ ಒಂದು ಆಘಾತಕಾರಿ ವಿಷಯ ತಿಳಿಯುತ್ತೆ. ಮರಿಯಳು ಗರ್ಭಿಣಿ. ಮತ್ತು ಆ ಮಗುವಿಗೆ ತಾನು ತಂದೆಯಲ್ಲ ಅಂತ ಅವನಿಗೆ ಖಚಿತವಾಗಿ ಗೊತ್ತು. ಇದನ್ನ ನಾವು ಇವತ್ತಿನ ದೃಷ್ಟಿಯಿಂದ ನೋಡಿದ್ರೆ ಅದರ ಗಂಭೀರತೆ ಪೂರ್ತಿ ಅರ್ಥ ಆಗಲ್ಲ. ಯಾಕೆ? ಆ ಕಾಲದ ಯಹೂದಿ ಸಮಾಜದಲ್ಲಿ ಇದೊಂದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದೊಂದು ದೊಡ್ಡ ಅಪವಾದ. ನಿಶ್ಚಿತಾರ್ಥವಾದ ಹೆಣ್ಣು ಬೇರೆ ಕಾರಣದಿಂದ ಗರ್ಭಿಣಿ ಆಗುವುದು ವ್ಯಭಿಚಾರಕ್ಕೆ ಸಮಾನವಾಗಿತ್ತು. ಅದಕ್ಕೆ ಧರ್ಮಶಾಸ್ತ್ರದಲ್ಲಿರೋ ಶಿಕ್ಷೆ ಏನ್ ಗೊತ್ತಾ? ಏನದು? ಸಾರ್ವಜನಿಕವಾಗಿ ಕಲ್ಲೆಸೆದು ಕೊಲ್ಲುವುದು. ಅಂದ್ರೆ ಮರಿಯಳ ಜೀವ ಅಪಾಯದಲ್ಲಿತ್ತು. ಹೌದು. ಅವಳ ಜೀವ, ಜೋಸೆಫಿನ ಗೌರವ, ಅವನ ಭವಿಷ್ಯ ಎಲ್ಲವೂ ಪಣಕ್ಕಿತ್ತು. ಇದನ್ನು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ತಾನು ಪ್ರೀತಿಸಿದ, ಮದುವೆ ಆಗ್ಬೇಕು ಅಂದ್ಕೊಂಡ ಹುಡುಗಿ ಇಂಥದೊಂದು ಪರಿಸ್ಥಿತಿಯಲ್ಲಿದ್ದಾಳೆ. ಅವನ ಮನಸ್ಸಲ್ಲಿ ಎಂಥ ಬಿರುಗಾಳಿ ಎದ್ದಿರಬಹುದು? ಕೋಪ, ನೋವು, ಅವಮಾನ, ಗೊಂದಲ. ಏನೂ ಮಾಡಬೇಕು ಅಂತ ತೋಚದ ಸ್ಥಿತಿ. ಇಲ್ಲಿಂದಲೇ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗುತ್ತೆ. ಯಾಕಂದ್ರೆ ಬೈಬಲ್ ಜೋಸೆಫ್ನನ್ನು ನೀತಿವಂತನು ಅಂತ ಕರೆಯುತ್ತೆ. ನೀತಿವಂತ ಅಂದ್ರೆ ನನ್ನ ಪ್ರಕಾರ ಕಾನೂನನ್ನ ಚಾಚು ತಪ್ಪದೆ ಪಾಲಿಸುವವನು. ಹಾಗಿದ್ರೆ ಕಾನೂನು ಪ್ರಕಾರ ಆತ ಮರಿಯಳನ್ನು ಶಿಕ್ಷೆಗೆ ಒಪ್ಪಿಸ್ಬೇಕಿತ್ತು ಅಲ್ವಾ? ಹೌದು, ತಾಂತ್ರಿಕವಾಗಿ ನೋಡಿದ್ರೆ ಹಾಗೆ ಮಾಡಬೇಕಿತ್ತು. ಅಲ್ಲಿಯೇ ಜೋಸೆಫ್ನ ವ್ಯಕ್ತಿತ್ವದ ವಿಶೇಷತೆ ಇರೋದು. ನೀತಿವಂತ ಅನ್ನೋ ಪದಕ್ಕೆ ಕೇವಲ ಕಾನೂನು ಪಾಲಿಸುವನು ಅಂತಷ್ಟೇ ಅರ್ಥವಲ್ಲ. ಓಕೆ. ಆತನ ನೀತಿಯಲ್ಲಿ ಕರುಣೆ ಬೆರೆತಿತ್ತು. ಕಾನೂನನ್ನ ಪಾಲಿಸಲೇಬೇಕು, ಸೊ ನಿಶ್ಚಿತಾರ್ಥವನ್ನ ಮುರಿಯಲೇಬೇಕು ಅನ್ನೋದು ಅವನಿಗೆ ತಿಳಿದಿತ್ತು. ಆದ್ರೆ ಅದೇ ಸಮಯದಲ್ಲಿ ಮರಿಯಳನ್ನ ಸಾರ್ವಜನಿಕವಾಗಿ ಅವಮಾನಿಸಿ ಅವಳ ಪ್ರಾಣಕ್ಕೆ ಕುತ್ತು ತರಲು ಅವನ ಮನಸ್ಸು ಒಪ್ಪಲಿಲ್ಲ. ಆತ ಅಷ್ಟು ಕಠೋರನಾಗಿರಲಿಲ್ಲ. ಅಂದ್ರೆ ಆತ ಕಾನೂನು ಮತ್ತೆ ಪ್ರೀತಿಯ ನಡುವೆ ಒಂದು ಮಧ್ಯಮ ಮಾರ್ಗವನ್ನ ಹುಡುಕುತ್ತಿದ್ದ. ಹೌದು, ಅದೇನೇ. ನಿಖರವಾಗಿ. ಅದಕ್ಕಾಗಿಯೇ ಆತ ಯಾರಿಗೂ ತಿಳಿಯದ ಹಾಗೆ ಸದ್ದಿಲ್ಲದೆ ರಹಸ್ಯವಾಗಿ ಈ ಸಂಬಂಧವನ್ನು ಮುರಿದುಕೊಳ್ಳಲು ನಿರ್ಧರಿಸುತ್ತಾನೆ. ಇದರಲ್ಲಿ ಅವನ ಘನತೆ ಎದ್ದು ಕಾಣುತ್ತೆ. ಖಂಡಿತ. ಅವನು ತನ್ನ ನೋವಿನಲ್ಲೂ ಇನ್ನೊಬ್ಬರ ಮಾನ ಕಾಪಾಡಲು ಪ್ರಯತ್ನಿಸುತ್ತಿದ್ದ. ಬಹುಶಃ ಅವನ ಈ ಕರುಣೆಯಿಂದ ಕೂಡಿದ ನೀತಿಯೇ ಅದೇ ದೇವರ ಮಧ್ಯಪ್ರವೇಶಕ್ಕೆ ವೇದಿಕೆ ಸಿದ್ಧ ಮಾಡಿಕೊಟ್ಟಿತು. ಅವನು ಸೇಡು ತೀರಿಸಿಕೊಳ್ಳುವ ಮನಸ್ಥಿತಿಯಲ್ಲಿದ್ದಿದ್ರೆ ಮುಂದಿನ ಕಥೆಯೇ ಬೇರೆಯಾಗಿರುತ್ತಿತ್ತು. ಸರಿ, ಹಾಗಾದರೆ ಜೋಸೆಫನು ಈ ಗೊಂದಲದಲ್ಲಿ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆಯುತ್ತಿರುವಾಗ ಅವನ ಕನಸಿನಲ್ಲಿ ಒಬ್ಬ ದೇವದೂತ ಕಾಣಿಸಿಕೊಳ್ಳುತ್ತಾನೆ. ಹೌದು. ದೇವದೂತ ಅವನನ್ನು ಕರೆಯುವ ರೀತಿಯೇ ವಿಶೇಷವಾಗಿದೆ. ಕೇವಲ ಜೋಸೆಫ್ನೇ ಅಂತ ಕರೆಯುವುದಿಲ್ಲ. ಇಲ್ಲ. ಬದಲಾಗಿ ದಾವೀದನ ವಂಶದ ಜೋಸೆಫ್ನೇ ಅಂತ ಸಂಬೋಧಿಸುತ್ತಾನೆ. ಇದು ಸುಮ್ಮನೆ ಒಂದು ಉಪಚಾರದ ಮಾತೆ ಅಥವಾ ಇದರ ಹಿಂದೆ ಬೇರೇನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ಅದು ಕೇವಲ ಒಂದು ಸಂಬೋಧನೆ ಅಲ್ಲ, ಅದೊಂದು ದೈವಿಕ ದೃಢೀಕರಣ. ಯಾವುದರ ಬಗ್ಗೆ? ನೂರಾರು ವರ್ಷಗಳಿಂದ ಯಹೂದಿಗಳು ಕಾಯುತ್ತಿದ್ದ ಮೆಸ್ಸಿಯ, ಅಂದ್ರೆ ಲೋಕೋದ್ಧಾರಕ, ಆತ ರಾಜ ದಾವೀದನ ವಂಶದಲ್ಲೇ ಹುಟ್ಟಬೇಕು ಅನ್ನೋದು ಹಳೆಯ ಒಡಂಬಡಿಕೆಯ ಒಂದು ಪ್ರಮುಖ ಪ್ರವಾದನೆ. ಸರಿ. ಸೊ ದೇವದೂತ ಆ ಮಾತು ಹೇಳಿದಾಗ ಅವನು ಜೋಸೆಫನಿಗೆ ನೆನಪಿಸುತ್ತಿದ್ದಾನೆ. ಜೋಸೆಫ್, ನೀನು ಕೇವಲ ಒಬ್ಬ ಬಡಗಿಯಲ್ಲ, ನೀನು ರಾಜವಂಶಕ್ಕೆ ಸೇರಿದವನು,
ಮತ್ತು ನಿನ್ನ ಮೂಲಕ ಒಂದು ಐತಿಹಾಸಿಕ ಪ್ರವಾದನೆ ನೆರವೇರಲಿದೆ. ಅಂದ್ರೆ ಯೇಸುವಿಗೆ ಸಿಗಬೇಕಾದ ರಾಜವಂಶದ ಹಕ್ಕನ್ನು ಅದನ್ನು ಜೋಸಫನ ಮೂಲಕ ಸ್ಥಾಪಿಸುವುದು ಅಲ್ಲಿನ ಉದ್ದೇಶವಾಗಿತ್ತು. ಖಂಡಿತ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ಸಂಗತಿ ಇದೆ. ದೇವದೂತನು ಜೋಸೆಫನ ಭಯ ಮತ್ತು ಅನುಮಾನವನ್ನು ನಿವಾರಿಸುತ್ತಾ ಮರಿಯಳಿಗೆ ಹುಟ್ಟಿರುವ ಮಗು ಪವಿತ್ರಾತ್ಮನಿಂದ ಉಂಟಾದದು ಅಂತ ಸ್ಪಷ್ಟಪಡಿಸುತ್ತಾನೆ. ಅಂದ್ರೆ ಇದು ಮನುಷ್ಯನ ತರ್ಕಕ್ಕೆ ಮೀರಿದ್ದು ಅಂತ. ಹೌದು, ಇದು ಸಂಪೂರ್ಣವಾಗಿ ದೈವಿಕವಾದ ಕ್ರಿಯೆ ಅಂತ ತಿಳಿಸುತ್ತಾನೆ. ಭಯಪಡಬೇಡ, ಅವಳನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸು ಅಂತ ಹೇಳುವ ಮೂಲಕ ಅವನ ಗೊಂದಲಕ್ಕೆ ಒಂದು ನೇರವಾದ ಉತ್ತರವನ್ನು ಕೊಡುತ್ತಾನೆ. ಸರಿ, ಅವನ ಗೊಂದಲ ನಿವಾರಣೆಯಾಯಿತು. ನಂತರ ದೇವದೂತ ಹುಟ್ಟುವ ಮಗುವಿಗೆ ಹೆಸರಿಡಲು ಹೇಳುತ್ತಾನೆ. ಇಲ್ಲಿ ನನಗೆ ಸ್ವಲ್ಪ ಗೊಂದಲವಿದೆ. ದೇವದೂತನು ಯೇಸು ಎಂದು ಹೆಸರಿಡು ಅಂತ ಹೇಳ್ತಾನೆ. ಆದ್ರೆ ತಕ್ಷಣವೇ ಮತ್ತಾಯನು ಯಶಾಯನ ಪ್ರವಾದನೆಯನ್ನ ಉಲ್ಲೇಖಿಸಿ ಇಮ್ಮಾನುವೇಲ್ ಎಂಬ ಹೆಸರಿನ ಬಗ್ಗೆ ಮಾತಾಡ್ತಾನೆ. ಹೌದು. ಹಾಗಾದ್ರೆ ಮಗುವಿನ ಹೆಸರೇನು? ಯೇಸುವೋ ಇಮ್ಮಾನುವೇಲನೋ? ಯಾಕೆ ಎರಡು ಹೆಸರುಗಳು? ಇದು ಬಹಳ ಆಳವಾದ ಪ್ರಶ್ನೆ. ಈ ಎರಡೂ ಹೆಸರುಗಳು ಆ ಮಗುವಿನ ಎರಡು ಪ್ರಮುಖ ಆಯಾಮಗಳನ್ನು ಸೂಚಿಸುತ್ತವೆ. ಎರಡು ಆಯಾಮಗಳು? ಹೌದು. ಒಂದು ಆತನ ಕಾರ್ಯ, ಇನ್ನೊಂದು ಆತನ ಸ್ವರೂಪ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕ್ರೈಸ್ತ ಧರ್ಮದ ತಿರುಳೇ ಅರ್ಥವಾದಂತೆ. ಓಕೆ, ಇದನ್ನ ಸ್ವಲ್ಪ ವಿವರಿಸಿ. ಯೇಸು ಅನ್ನೋ ಹೆಸರಿನ ಅರ್ಥವೇನು? ಯೇಸು ಎಂಬ ಹೆಸರು ಹೀಬ್ರೂ ಭಾಷೆಯ ಯೆಹೋಶುವ ಪದದಿಂದ ಬಂದಿದೆ. ಅದರ ಅರ್ಥ ಯೆಹೋವನು ರಕ್ಷಿಸುತ್ತಾನೆ ಅಥವಾ ದೇವರು ರಕ್ಷಣೆ. ಅಂದ್ರೆ ಅದೊಂದು ಮಿಷನ್ ಸ್ಟೇಟ್ಮೆಂಟ್ ಇದ್ದ ಹಾಗೆ. ಪರ್ಫೆಕ್ಟ್. ಆತ ಏನು ಮಾಡಲು ಬಂದಿದ್ದಾನೆ ಎಂಬುದನ್ನ ಈ ಹೆಸರು ಹೇಳುತ್ತದೆ. ದೇವದೂತನೇ ವಿವರಿಸುವಂತೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ರಾಜಕೀಯ ಬಿಡುಗಡೆಯ ಬಗ್ಗೆ ಮಾತಾಡಿಲ್ಲ. ನಿಖರವಾಗಿ ರೋಮನ್ರಿಂದ ಬಿಡುಗಡೆ ಮಾಡುವುದರ ಬಗ್ಗೆ ಹೇಳಿಲ್ಲ. ಬದಲಾಗಿ ಪಾಪಗಳಿಂದ, ಅಂದ್ರೆ ಮನುಷ್ಯನ ಆಂತರಿಕ ಸಮಸ್ಯೆಯಿಂದ ಬಿಡುಗಡೆ ಮಾಡುವುದು ಆತನ ಮುಖ್ಯ ಕಾರ್ಯ. ಹಾಗಾದ್ರೆ ಯೇಸು ಎಂಬುದು ಒಂದು ಕ್ರಿಯಾಪದದಂತೆ ಆತ ಮಾಡುವ ಕೆಲಸವನ್ನು ಸೂಚಿಸುತ್ತದೆ. ಸರಿ, ಹಾಗಾದ್ರೆ ಇಮ್ಮಾನುವೇಲ್ ಹೆಸರಿನ ಮಹತ್ವವೇನು? ಅದು ಒಂದು ಬಿರುದೆ? ಇಮ್ಮಾನುವೇಲ್ ಎಂಬುದು ಆತನ ಸ್ವರೂಪ ಅಥವಾ ಆತ ಯಾರು ಎಂಬುದನ್ನು ಹೇಳ್ತದೆ. ಇದರರ್ಥ ದೇವರು ನಮ್ಮೊಡನೆ ಇದ್ದಾರೆ. ದೇವರು ನಮ್ಮೊಡನೆ ಇದ್ದಾರೆ? ಹೌದು. ಇದೊಂದು ಕ್ರಾಂತಿಕಾರಕವಾದ ಯೋಚನೆ ಅಲ್ವಾ? ಆತ ಕೇವಲ ದೇವರ ಕಡೆಯಿಂದ ಬಂದ ರಕ್ಷಕನಲ್ಲ, ಪ್ರವಾದಿಯಲ್ಲ ಅಥವಾ ಸಂದೇಶವಾಹಕನಲ್ಲ. ಬದಲಾಗಿ ಆತನೇ ಸ್ವತಃ ಮನುಷ್ಯರೊಡನೆ ವಾಸಿಸಲು ಬಂದ ದೇವರು. ಇದು ಯೆಶಾಯ ಪ್ರವಾದಿಯು ಸುಮಾರು 700 ವರ್ಷಗಳ ಹಿಂದೆ ನುಡಿದ ಪ್ರವಾದನೆಯ ನೇರ ನೆರವೇರಿಕೆ. ಹೀಗೆ ಯೋಚಿಸಿ, ಯೇಸು ಎಂಬುದು ಆತನ ಕೆಲಸದ ವಿವರಣೆ, ಜಾಬ್ ಡಿಸ್ಕ್ರಿಪ್ಷನ್. ಆದರೆ ಇಮ್ಯಾನುವೇಲ್ ಎಂಬುದು ಆತನ ನಿಜವಾದ ಗುರುತು. ಅಂದ್ರೆ ಆತ ರಕ್ಷಕ ಮತ್ತು ಆತನೇ ದೇವರು. ಎರಡು. ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಏಳುತ್ತೆ. ಹೇಳಿ. ಈಗ ನಮಗೆ ಸ್ಪಷ್ಟವಾಗಿದೆ, ಜೋಸೆಫನು ಯೇಸುವಿನ ಶಾರೀರಿಕ ತಂದೆಯಲ್ಲ, ಮಗುವಿನ ಜನನ ಪವಿತ್ರಾತ್ಮನಿಂದ ಆಗಿದ್ದು. ಹೌದು. ಹಾಗಿದ್ದ ಮೇಲೆ ಜೋಸೆಫನ ಪಾತ್ರ ಯಾಕೆ ಎಷ್ಟು ಮುಖ್ಯ? ಆತ ಕೇವಲ ಮರಿಯಳ ಪತಿಯಾಗಿ ಮಗುವನ್ನು ಬೆಳೆಸುವ ಜವಾಬ್ದಾರಿ ಹೊತ್ತನೆ, ಅಥವಾ ಅದಕ್ಕಿಂತ ಹೆಚ್ಚಿನ ಕಾನೂನಾತ್ಮಕ ಅಥವಾ ಧಾರ್ಮಿಕ ಮಹತ್ವ ಅವನ ಪಾತ್ರಕ್ಕಿದೆಯಾ? ನಾವಿದನ್ನ ದೊಡ್ಡ ಚಿತ್ರದೊಂದಿಗೆ ಜೋಡಿಸಿದ್ರೆ ಜೋಸೆಫನ ಪಾತ್ರ ಅತ್ಯಂತ ನಿರ್ಣಾಯಕ ಅನ್ನೋದು ಗೊತ್ತಾಗತ್ತೆ. ಹೇಗೆ? ಯಹೂದಿ ಕಾನೂನು ಮತ್ತು ಸಂಪ್ರದಾಯದ ಪ್ರಕಾರ ವಂಶಾವಳಿಯು ಯಾವಾಗಲೂ ತನ್ನೇ ಮೂಲಕವೇ ಮುಂದುವರಿಯುತ್ತಿತ್ತು. ಓಕೆ. ಒಬ್ಬ ವ್ಯಕ್ತಿಯ ಕುಲ, ಗೋತ್ರ ಎಲ್ಲವೂ ತಂದೆಯಿಂದಲೇ ನಿರ್ಧಾರವಾಗುತ್ತಿತ್ತು. ಓಕೆ. ಹಾಗಾಗಿ ಜೋಸೆಫನು ದೇವದೂತನ ಮಾತಿಗೆ ವಿಧೇಯನಾಗಿ ಮರಿಯಳನ್ನು ಅಧಿಕೃತವಾಗಿ ತನ್ನ ಪತ್ನಿಯಾಗಿ ಸ್ವೀಕರಿಸಿ ಹುಟ್ಟಿದ ಮಗುವಿಗೆ ಯೇಸು ಅಂತ ಹೆಸರಿಡುವ ಮೂಲಕ ಆತ ಕಾನೂನುಬದ್ಧವಾಗಿ ಯೇಸುವಿನ ತಂದೆಯಾಗುತ್ತಾನೆ. ಇದೊಂದು ದತ್ತು ಸ್ವೀಕಾರದ ತರಹ? ಹೌದು. ಈ ಒಂದೇ ಒಂದು ವಿಧೇಯತೆಯ ಕ್ರಿಯೆಯಿಂದ ಯೇಸುವಿಗೆ ದಾವೀದನ ವಂಶದ ರಾಜಕೀಯ ಮತ್ತು ವಂಶಾವಳಿಯ ಹಕ್ಕು ಸಿಗುತ್ತದೆ. ಅಬ್ಬಾ! ಇದನ್ನ ಒಂದು ರೀತಿ ಹೀಗೆ ಹೋಲಿಸಬಹುದು. ಜೋಸೆಫನ ಪಾತ್ರವು ಒಂದು ರಾಜವಂಶದ ಜನನ ಪ್ರಮಾಣಪತ್ರಕ್ಕೆ ಅಧಿಕೃತವಾಗಿ ಸಹಿ ಹಾಕಿದಂತೆ. ಆ ಸಹಿ ಇಲ್ಲದಿದ್ರೆ ಮಗುವಿನ ಹಕ್ಕು ಕಾನೂನುಬದ್ಧವಾಗಿ ಸ್ಥಾಪನೆಯಾಗುತ್ತಿರಲಿಲ್ಲ. ಹೌದು. ಜೋಸೆಫನ ಈ ನಿರ್ಧಾರವಿಲ್ಲದಿದ್ರೆ ಯೇಸುವನ್ನು ದಾವೀದನ ಕುಮಾರ ಎಂದು ಕರೆಯುವ ಪ್ರಮುಖ ಪ್ರವಾದನೆಯ ಕೊಂಡಿ ಪೂರ್ಣವಾಗುತ್ತಿರಲಿಲ್ಲ. ವಾವ್! ಅಂದರೆ ಜೋಸೆಫನ ವಿಧೇಯತೆಯು ಯೇಸುವನ್ನು ಪ್ರವಾದನೆಯ ಚೌಕಟ್ಟಿನಲ್ಲಿ ಕಾನೂನುಬದ್ಧವಾಗಿ ಸ್ಥಾಪಿಸಿತು. ಆತ ಕೇವಲ ಪೋಷಕನಲ್ಲ, ಆತ ಒಬ್ಬ ಪ್ರವಾದನಾತ್ಮಕ ಕೊಂಡಿ. ನಿಖರವಾಗಿ.
ಇದರ ಜೊತೆಗೆ ಯೇಸುವಿನ ಜನನ ಪವಿತ್ರಾತ್ಮನಿಂದ ಆಯಿತು ಎಂಬ ವಿಷಯ ದೈವಶಾಸ್ತ್ರೀಯವಾಗಿ ಇನ್ನೊಂದು ಮುಖ್ಯವಾದ ಅಂಶವನ್ನು ಸ್ಥಾಪಿಸುತ್ತದೆ. ಅದೇನು? ಕ್ರೈಸ್ತ ನಂಬಿಕೆಯ ಪ್ರಕಾರ ಆದಾಮನಿಂದ ಬಂದ ಪಾಪದ ಸ್ವಭಾವ ಮನುಷ್ಯರಲ್ಲಿ ಆನುವಂಶಿಕವಾಗಿ ಮುಂದುವರಿತದೆ. ಆದರೆ ಯೇಸು ಮಾನವ ತಂದೆಯಿಲ್ಲದೆ ಹುಟ್ಟಿದ್ರಿಂದ ಆತನಲ್ಲಿ ಆ ಪಾಪದ ಸ್ವಭಾವ ಇರಲಿಲ್ಲ, ಆತ ಪರಿಶುದ್ಧನಾಗಿದ್ದ ಅನ್ನೋದು ದೇವತಾಶಾಸ್ತ್ರಜ್ಞರ ವಾದ. ಅಂದರೆ ಜೋಸೆಫನು ಯೇಸುವಿನ ಭೂಮಿಯ ಮೇಲಿನ ಗುರುತನ್ನು ಸ್ಥಾಪಿಸುವಲ್ಲಿ ಮತ್ತು ಆತನ ದೈವಿಕ ಪರಿಶುದ್ಧತೆಯನ್ನು ಕಾಪಾಡುವಲ್ಲಿ ತೆರೆಮರೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ. ಖಂಡಿತವಾಗಿಯೂ. ಸರಿ, ಈ ಸಾವಿರಾರು ವರ್ಷಗಳ ಹಿಂದಿನ ಕಥೆ, ಈ ಧರ್ಮ ಸಂಕಟ, ದೈವಿಕ ದರ್ಶನ ಮತ್ತು ವಿಧೇಯತೆಯ ಘಟನೆ ಎಲ್ಲವೂ ಕೇಳಲು ರೋಚಕವಾಗಿದೆ. ಆದರೆ ಇವತ್ತು ಟ್ರಾಫಿಕ್ನಲ್ಲಿ ಸಿಲುಕಿರುವ ಅಥವಾ ತಮ್ಮ ದೈನಂದಿನ ಜಂಜಾಟಗಳಲ್ಲಿ ಮುಳುಗಿರುವ ಕೇಳುಗರಿಗೆ ಅವರ ವೈಯಕ್ತಿಕ ಜೀವನಕ್ಕೆ ಇದರಿಂದ ಏನಾದ್ರೂ ಸಂದೇಶ ಇದೆಯಾ? ಇದನ್ನು ನಾವು ಹೇಗೆ ಅನ್ವಯಿಸ್ಕೊಳ್ಬಹುದು? ಖಂಡಿತವಾಗಿಯೂ ಇದೆ. ನಮ್ಮ ಮೂಲದಲ್ಲಿರುವ ವಿಶ್ಲೇಷಣೆಯು 3 ಪ್ರಮುಖ ಪಾಠಗಳನ್ನು ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಓಕೆ. ಮೊದಲನೆಯದಾಗಿ, ಪ್ರಾಮಾಣಿಕ ಹುಡುಕಾಟಕ್ಕೆ ದೇವರ ಉತ್ತರ ಸಿಗುತ್ತದೆ. ಜೋಸೆಫನು ತೀವ್ರವಾದ ಗೊಂದಲದಲ್ಲಿದ್ದ, ಆದರೆ ಅವನು ಕೋಪದಿಂದ ಅಥವಾ ಸೇಡಿನ ಮನೋಭಾವದಿಂದ ವರ್ತಿಸಲಿಲ್ಲ. ನಿಜ. ಬದಲಾಗಿ ಸರಿಯಾದ ದಾರಿ ಯಾವುದು, ನೀತಿ ಮತ್ತು ಕರುಣೆಯನ್ನು ಒಟ್ಟಿಗೆ ಹೇಗೆ ಪಾಲಿಸುವುದು ಅಂತ ಪ್ರಾಮಾಣಿಕವಾಗಿ ಹುಡುಕುತ್ತಿದ್ದ. ನಮ್ಮ ಜೀವನದ ಗೊಂದಲಗಳಲ್ಲಿ ನಾವು ಶುದ್ಧ ಮನಸ್ಸಿನಿಂದ ಸತ್ಯವನ್ನು ಹುಡುಕಿದಾಗ ದೇವರು ನಮ್ಮ ಖಾಸಗಿ ಆಲೋಚನೆಗಳಲ್ಲಿಯೂ ಮಧ್ಯಪ್ರವೇಶಿಸಿ ದಾರಿ ತೋರಿಸ್ತಾರೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆ. ಎರಡನೇ ಪಾಠ ಬಹುಶಃ ವಿಧೇಯತೆಗೆ ಸಂಬಂಧಿಸಿದ್ದು. ಇದು ಕೇಳಲು ಸುಲಭ, ಆದರೆ ಮಾಡಲು ಬಹಳ ಕಷ್ಟ ಅಲ್ವಾ? ನಿಜ. ಎರಡನೇ ಪಾಠ, ದೇವರ ಕರೆಯು ಕೆಲವೊಮ್ಮೆ ತರ್ಕಕ್ಕೆ ವಿರುದ್ಧವಾಗಿರಬಹುದು. ಹೌದು. ಯೋಚನೆ ಮಾಡಿ ನೋಡಿ, ಗರ್ಭಿಣಿಯಾದ ನಿನ್ನ ನಿಶ್ಚಿತ ವಧುವನ್ನು ಸಮಾಜದ ಮುಂದೆ ಪತ್ನಿಯಾಗಿ ಸ್ವೀಕರಿಸು ಎಂಬ ದೇವರ ಆಜ್ಞೆ ಅಂದಿನ ಸಮಾಜಕ್ಕೆ ಹುಚ್ಚಿತನದಂತೆ ಕಾಣುತ್ತಿತ್ತು. ಖಂಡಿತ. ಅದು ಅವನ ಗೌರವ, ಖ್ಯಾತಿಗೆ ಧಕ್ಕೆ ತರುವಂತಹ ನಿರ್ಧಾರ. ಅವಳ ಹೊಟ್ಟಿಯಲ್ಲಿರುವ ಮಗು ದೇವರ ಮಗ ಅಂತ ನನಗೆ ಕನಸು ಬಿತ್ತು ಅಂತ ಊರ್ನಲ್ಲಿ ಹೇಳಿದ್ರೆ ಯಾರ್ ನಂಬ್ತಿದ್ರು? ಯಾರು ನಂಬ್ತಿರ್ಲಿಲ್ಲ. ಅವನನ್ನೇ ಅನುಮಾನದಿಂದ ನೋಡುತ್ತಿದ್ರು. ಹೌದು. ಆದ್ರೂ ಜೋಸೆಫ್ ಪ್ರಶ್ನಿಸ್ದೇ, ವಾದಿಸ್ದೇ, ಎಚ್ಚೆತ್ತ ತಕ್ಷಣ ವಿಧೇಯನಾದ. ನಮ್ಮ ಜೀವನದಲ್ಲೂ ದೇವರ ಕರೆ ಕೆಲವೊಮ್ಮೆ ಕಷ್ಟಕರ, ತರ್ಕಕ್ಕೆ ನಿಲುಕದ ಅಥವಾ ವಿಚಿತ್ರ ಎನಿಸಬಹುದು. ಆದರೆ ಪ್ರಶ್ನಾತೀತ ವಿಧೇಯತೆಯಲ್ಲಿ ಆಶೀರ್ವಾದವಿದೆ ಎಂಬುದನ್ನು ಜೋಸೆಫನ ಜೀವನ ಕಲಿಸುತ್ತದೆ. ಮತ್ತು ಮೂರನೇದು, ನನ್ನ ಪ್ರಕಾರ ಅತ್ಯಂತ ಪ್ರಮುಖವಾದದ್ದು, ಅದು ಯೇಸುವಿನ 2 ಹೆಸರುಗಳಿಗೆ ಸಂಬಂಧಿಸಿದ್ದು. ಹೌದು. ಮೂರನೇ ಪಾಠ ದೇವರ ದ್ವಿಮುಖ ಪಾತ್ರದ ಕುರಿತಾಗಿದೆ. ಯೇಸು ನಮ್ಮ ಜೀವನಕ್ಕೆ 2 ರೀತಿಯಲ್ಲಿ ಬರುತ್ತಾನೆ. 2 ರೀತಿ? ಹೌದು. ಒಬ್ಬ ವ್ಯಕ್ತಿಗೆ ಈ 2 ಆಯಾಮಗಳೂ ಬೇಕು. ಮೊದಲನೆಯದು ಯೇಸುವಾಗಿ, ಅಂದ್ರೆ ರಕ್ಷಕನಾಗಿ. ನಾವು ತಪ್ಪು ಮಾಡಿದಾಗ ಪಾಪದ ಭಾರ, ಅಪರಾಧ ಪ್ರಜ್ಞೆ ಮತ್ತು ಅದರ ಪರಿಣಾಮಗಳಿಂದ ಬಳಲುತ್ತಿರುವಾಗ ನಮಗೆ ಒಬ್ಬ ರಕ್ಷಕ ಬೇಕು. ಸರಿ. ಎರಡನೇದು ಇಮ್ಯಾನ್ಯುಯಲ್ ಆಗಿ, ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂಬ ಸತ್ಯವಾಗಿ. ನಮ್ಮ ದೈನಂದಿನ ಹೋರಾಟಗಳಲ್ಲಿ. ಹೌದು. ನಮ್ಮ ಭಯ, ಒಂಟಿತನ, ಕಾಯಿಲೆ ಮತ್ತು ದೈನಂದಿನ ಹೋರಾಟಗಳಲ್ಲಿ ನಮಗೆ ಒಬ್ಬ ಸಂಗಾತಿ ಬೇಕು. ಅಂದ್ರೆ ನಾವು ಪಾಪಿಗಳಾಗಿದ್ದಾಗ ನಮ್ಗೆ ರಕ್ಷಕನಾದ ಯೇಸು ಬೇಕು. ಹೌದು. ನಾವು ಒಂಟಿಯಾಗಿರುವಾಗ ನಮ್ಗೆ ಜೊತೆಗಾರನಾದ ಇಮ್ಯಾನ್ಯುಯಲ್ ಬೇಕು. ಈ 2 ಸತ್ಯಗಳು ಕ್ರೈಸ್ತ ವಿಶ್ವಾಸದ ಹೃದಯ. ಹಾಗಾದ್ರೆ ಇಂದಿನ ಚರ್ಚೆಯಿಂದ ನಾವು ಸ್ಪಷ್ಟವಾಗಿ ತಿಳಿದುಕೊಂಡದ್ದು, ಜೋಸೆಫನು ಕಥೆಯ ಹಿನ್ನೆಲೆಯಲ್ಲಿರುವ ಒಬ್ಬ ಸಾಮಾನ್ಯ ಪಾತ್ರಧಾರಿಯಲ್ಲ. ಖಂಡಿತ ಅಲ್ಲ. ಬದಲಾಗಿ ದೇವರ ಮಹಾಯೋಜನೆ ನೆರವೇರಲು ಕಾರಣನಾದ, ಅಪಾರ ನಂಬಿಕೆ, ಕರುಣೆ ಮತ್ತು ಧೈರ್ಯ ಹೊಂದಿದ್ದ ಒಬ್ಬ ಪ್ರಮುಖ ವ್ಯಕ್ತಿ. ಸಾಮಾನ್ಯವಾಗಿ ತೆರೆಮರೆಯಲ್ಲಿ ಉಳಿದುಬಿಡುವ ಆತನ ಪಾತ್ರ ವಿಧೇಯತೆಯ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಮತ್ತು ಯೇಸುವಿನ ಹೆಸರುಗಳ ಹಿಂದಿರುವ ಆಳವಾದ ಅರ್ಥ, ಆತನ ಕಾರ್ಯ ಮತ್ತು ಆತನ ಸ್ವರೂಪ ನಮಗೆ ಹೊಸ ದೃಷ್ಟಿಯನ್ನು ನೀಡುತ್ತದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ ಅಲ್ವಾ? ಹೇಳಿ. ಜೋಸೆಫನ ಈ ಇಡೀ ನಿರ್ಧಾರ, ಅವನ ಜೀವನವನ್ನು ಬದಲಾಯಿಸಿದ ಈ ಘಟನೆ ಖಾಸಗಿಯಾಗಿ ಒಂದು ಕನಸಿನ ಆಧಾರದ ಮೇಲೆ ನಡೆಯಿತು. ಹೌದು. ಅದಕ್ಕೆ ಸಾಕ್ಷಿಗಳಿರಲಿಲ್ಲ. ಯಾವುದೇ ಸಾರ್ವಜನಿಕ ಸಾಕ್ಷಿಯಾಗಲಿ ಬೇರೆಯವರ ಬೆಂಬಲವಾಗಲಿ ಇರಲಿಲ್ಲ. ಅದು ಅವನು ಮತ್ತು ದೇವರ ನಡುವಿನ ಒಂದು ಸಂಭಾಷಣೆಯ ಫಲ. ಇದು ನಮ್ಮನ್ನು ಹೀಗೆ ಯೋಚಿಸುವಂತೆ ಮಾಡುತ್ತದೆ. ನಮ್ಮ ಜೀವನದಲ್ಲಿ ಇತರನ ಕಣ್ಣಿಗೆ ಬೀಳದ, ಯಾರ ಪ್ರಶಂಸೆಗೂ ಪಾತ್ರವಾಗದ, ಸದ್ದಿಲ್ಲದೆ ನಾವು ತೋರಿಸುವ ಯಾವ ವಿಧೇಯತೆಯ ಕ್ಷಣಗಳು
ಜೋಸಫನ ನಿರ್ಧಾರದಂತೆಯೇ ಅತ್ಯಂತ ದೂರಗಾಮಿ ಮತ್ತು ನಾವು ಊಹಿಸಲೂ ಸಾಧ್ಯವಾಗದಷ್ಟು ಮಹತ್ವದ ಪರಿಣಾಮಗಳನ್ನು ಬೀರಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.